ವೆಲ್ಕಮ್ ಟು ಸುಷ್ಮಾ ಕ್ರಿಯೇಟಿವ್ಸ್ ಆ್ಯಂಡ್ ಬ್ಲಾಗ್ಸ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಮತ್ತೊಂದು ಕುರ್ತಿ ಹಾಲ್ ಅಂದರೆ ಕುರ್ತಿ ಸೆಟ್ ಹಾಲ್ನ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಸುಮಾರಷ್ಟು ಜನ ಕೇಳ್ತಾ ಇದ್ರಿ ಕುರ್ತಿ ಸೆಟ್ಸ್ ಹಾಲ್ ಮಾಡಿ ಅಂತ. ಬಟ್ ನಾನು ಮಾಡೋಕ್ಕೆ ಆಗಿರಲಿಲ್ಲ, ಅಲ್ಲೊಂದು ಇಲ್ಲೊಂದು ತರಿಸ್ತಾ ಇದ್ದೆ. ಬಟ್ ಈ ಸರಿ ಪ್ರಾಪರಾಗಿ ಕುರ್ತಾ ಸೆಟ್ ಹಾಲ್ ಮಾಡೋಣ ಅಂತ ಫ್ಯೂ ಕುರ್ತಾ ಸೆಟ್ಸ್ನ ಆರ್ಡರ್ ಮಾಡಿದ್ದೆ. ಸೊ ಹಾಗಾಗಿ ನಿಮ್ಮ ಜೊತೆನೂ ಶೇರ್ ಮಾಡೋಣ, ನಿಮಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಈ ವಿಡಿಯೋ ಅಂತ ಶೇರ್ ಮಾಡ್ತಾ ಇದ್ದೀನಿ. ಇವತ್ತೆಲ್ಲ ಒಂದು 4 ಪೀಸಸ್ ಏನೋ 3 ಪೀಸ್ ಸೆಟ್ನ ಶೇರ್ ಮಾಡ್ತಾ ಇದ್ದೀನಿ. 4 ಡ್ರೆಸ್ಸಸ್ಸು. ಇನ್ನು ಒಂದು ಬಂದು ಜಸ್ಟ್ ಕಾರ್ಡ್ ಸೆಟ್ ಆ ಥರನೂ ಕೂಡ ಹೇಳ್ಬೋದು ನೀವು. ಆ ಥರದ್ದು ಒಂದು ತರಿಸಿದ್ದೀನಿ. ಹಾಗೆ ಒಂದೇ ಬ್ರ್ಯಾಂಡಲ್ಲಿ ತರಿಸಿದ್ದೀನಿ, ನೋಡೋಣ ಹೇಗಿರುತ್ತೆ ಅಂತ. ನನಗೆ ಲೈಕ್ ಈಚೆಯಿಂದ ನೋಡಿದಾಗ ಚೆನ್ನಾಗಿದೆ ಅನ್ನಿಸ್ತು. ಸೊ ಹಾಗಾಗಿ ನಿಮ್ಮ ಹತ್ರ ಪ್ರಾಪರಾಗಿ ರಿವ್ಯೂನ ಶೇರ್ ಮಾಡೋಣ ಅಂತ. ಫಸ್ಟ್ ಒನ್ ಬಂದು ಒನ್ ಆಫ್ ಮೈ ಫೇವ್ರೆಟ್ ಕಲರ್ ನೋಡ್ಬೋದು. ಇದು ಪಿಂಕ್ ಕಲರ್, ಇಲ್ಲಿ ಸೈಡಲ್ಲಿ ಹಾಕ್ತಾ ಇರ್ತೀನಿ. ಸೊ ಈ ಥರ ಜರ್ದೂಸ್, ಇದೇನು ಬನಾರಸಿ ಪ್ರಿಂಟ್ ಅಂತ ಏನು ಹೇಳ್ತಾರೆ, ಅದರಲ್ಲಿ ಎಂಬ್ರಾಯ್ಡ್ರಿ ಥರ ಮುಂದೆ ಬನಾರಸಿ ಫ್ಯಾಷನಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಮುಂದೆ ನೆಕ್ಗೆ ಆ ಥರ ಕೊಟ್ಟಿದ್ದಾರೆ. ಇನ್ನು ಸ್ಲೀವ್ಸ್ ಎಲ್ಲ ಪ್ಲೇನ್ ಇದೆ, ಪ್ಯಾಂಟು ಅಷ್ಟೇ ಪ್ಲೇನ್ ಇದೆ. ಇಲ್ಲಿ ಮಾತ್ರ ನೆಕ್ಗೆ ಮಾತ್ರ ಬನಾರಸಿ ಪೀಸ್ನ ಯೂಸ್ ಮಾಡಿ ಜಸ್ಟ್ ನೆಕ್ ಡಿಸೈನ್ ಮಾತ್ರ ಈ ರೀತಿ ಮಾಡಿದ್ದಾರೆ. ಇನ್ನು ವೇಲ್ ಬಂದು ಸ್ವಲ್ಪ ಗ್ರ್ಯಾಂಡ್ ಆಗಿದೆ ಅಂತಲೇ ಹೇಳ್ಬೋದು. ನೋಡ್ಬೋದು, ಇಲ್ಲಿ ವೇಲ್ ಬಂದು ಈ ರೀತಿ ಇದೆ. ನಿಮಗೆ ಬೇಕಾದರೆ ವೇಲ್ನ ಹಾಕೊಬೋದು, ಇಲ್ಲಾಂದರೆ ವೇಲ್ ಏನೋ ಹಾಕ್ಕೊಂಡ್ಲೇಬೇಕು ಅನ್ನೋ ಅಗತ್ಯ ಇರಲ್ಲ. ಬಟ್ ಏನಾದರೂ ನೀವು ಸಿಂಪಲ್ ಫಂಕ್ಷನ್ಸಿಗೆಲ್ಲ ಹೋಗ್ತಾ ಇದ್ದೀರಾ ಅಂದಾಗ ಈ ವೇಲ್ ಹಾಕ್ಕೊಂಡ್ರೆ ಇನ್ನೂ ಕೂಡ ಎನ್ಹಾನ್ಸ್ ಆಗುತ್ತೆ ನಿಮ್ಮ ಲುಕ್ ಅಂತಲೇ ಹೇಳ್ಬೋದು. ಒಂದು ಗ್ರ್ಯಾಂಡ್ ಲುಕ್ನ ಕೊಡುತ್ತೆ. ನೀವಿಲ್ಲೇ ಸಿಂಪಲ್ ಆಗಿ ರೆಡಿ ಆಗಬೇಕು ಅಂದಾಗ ಜಸ್ಟ್ ಕುರ್ತಿ ಮತ್ತು ಟ್ರೌಸರ್ನ ಹಾಕ್ಕೊಂಡು ಹೋದ್ರೆ ಆಯಿತು. ವೇಲ್ ಬೇಕು ಅಂತಲೇ ಇಲ್ಲ. ಇನ್ನು ಕಂಫರ್ಟ್ ಬಗ್ಗೆ ಹೇಳೋದಾದರೆ ತುಂಬಾ ಕಂಫರ್ಟಬಲ್ ಆಗಿದೆ ಡ್ರೆಸ್ ಬಂದು. ಹಾಗೆ ನಾನೀಗ ವೇರ್ ಮಾಡಿರೋ ಸೈಜ್ ಬಂದು ಮೀಡಿಯಮ್ ಸೈಜ್. ಆ್ಯಕ್ಚುಲಿ ನನಗೆ ಒಂದು ಲಾರ್ಜ್ ಸೈಜ್ ಡೆಲಿವರ್ ಆಗೋಗ್ಬಿಟ್ಟಿದೆ. ತೋರಿಸ್ತೀನಿ ಅದು ಕೂಡ ಯಾವುದು ಅಂತ. ಸ್ವಲ್ಪ ಲೂಸ್ ಆಗ್ಬೋದೇನೋ ಅದು. ಸೊ ಅದನ್ನು ಮೋಸ್ಟ್ ಪ್ರಾಬಬ್ಲಿ ಎಕ್ಸ್ಚೇಂಜ್ ಅಥವಾ ಯಾರಿಗಾದ್ರೂ ಕೊಡೋಣ ಅಂತ ಇದ್ದೀನಿ. ನೆಕ್ಸ್ಟ್ ಒನ್ ಬಂದು ಈ ಪರ್ಪಲ್ ಕಲರ್. ನನಗೆ ಪರ್ಪಲ್ ಕಲರ್, ಡಾರ್ಕ್ ಕಲರ್ಸ್ ಅಂದರೆ ತುಂಬಾ ಇಷ್ಟ ಆಗುತ್ತೆ, ಆ್ಯಸ್ ಯು ಆಲ್ ನೋ. ಸೊ ಇದು ಪರ್ಪಲ್ ಕಲರ್. ಇದು ಅಷ್ಟೇ ಜಸ್ಟ್ ಫ್ರಂಟಲ್ಲಿ ಈ ರೀತಿ ಇದೆ. ಓವರಾಲ್ ಆಗಿ ಯಾವ ಥರ ಕಾಣುತ್ತೆ ಅಂತ ನಾನು ಈ ಸೈಡಲ್ಲಿ ಡಿಸ್ಪ್ಲೇ ಮಾಡ್ತಾ ಇರ್ತೀನಿ ನೋಡಿ. ಸೊ ಫ್ರಂಟಲ್ಲಿ ಜಸ್ಟ್ ಈ ಥರ ಲೇಸ್ ಕೊಟ್ಟಿದ್ದಾರೆ. ಹ್ಯಾಂಡ್ಸ್ಗೂ ಕೂಡ ಲೇಸ್ ಕೊಟ್ಟಿದ್ದಾರೆ. ಫಿಟ್ಟಿಂಗ್ ಮಾತ್ರ ಪರ್ಫೆಕ್ಟ್ ಆಗಿದೆ. ಫಿಟ್ಟಿಂಗು ಹೇಳಿದ್ನಲ್ಲ, ನಾನೀಗ ವೇರ್ ಮಾಡಿರೋದು ಮೀಡಿಯಮ್ ಸೈಜ್. ಸೊ ಫಿಟ್ಟಿಂಗ್ ಚೆನ್ನಾಗಿದೆ, ಲೇಸ್ ಕೊಟ್ಟಿದ್ದಾರೆ. ಇದು ಬಂದು ಪ್ಲಾಜೋ ಪ್ಯಾಂಟ್ ಕೊಟ್ಟಿದ್ದಾರೆ. ಸೊ ವೆರಿ ಮಚ್ ಕಂಫರ್ಟಬಲ್ ಅಂತಲೇ ಹೇಳ್ಬೋದು. ಅಷ್ಟೇ ಬನಾರಸಿ ವೇಲ್ನ ಕೊಟ್ಟಿದ್ದಾರೆ. ಬೇಕು ಅಂದರೆ ವೇಲ್ನ ಹಾಕೊಬೋದು, ಇಲ್ಲ ಅಂದರೆ ವೇಲ್ನ ಹಾಕೊಂಡಿರ ಹಾಗೇನೂ ಕೂಡ ಇಡ್ಬೋದು. ಏನಾದರೂ ಫಂಕ್ಷನ್ ಇದೆ ಅಂದಾಗ ಈ ವೇಲ್ನ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ನೋಡ್ಬೋದು, ವೇಲ್ ಹಾಕೊಂಡಿದ ತಕ್ಷಣ ಈ ಲುಕ್ಕೇ ಚೇಂಜ್ ಆಯ್ತಲ್ವಾ. ಸೊ ಹೀಗೆ ತುಂಬ ಗ್ರ್ಯಾಂಡಾಗಿ ಅನಿಸುತ್ತೆ. ಹಾಗೆ ಈ ಎಲ್ಲ ಕುರ್ತಾ ಸೆಟ್ಟು ಅಫೋರ್ಡಬಲ್ ರೇಟಲ್ಲೇ ಇದೆ. ಬೆಸ್ಟ್ ಕ್ವಾಲಿಟಿನೂ ಕೂಡ ಇರಬೇಕು ಅಂತ ನೋಡಿ ತರಿಸ್ದೆ. ಒಂದಷ್ಟು ರಿಟರ್ನು ಕೂಡ ಮಾಡಿದೆ, ಯಾಕಂದರೆ ನನಗೆ ಇಷ್ಟ ಆಗಿಲ್ಲ ಅಂದರೆ ನಾನು ನಿಮಗೂ ಕೂಡ ಸಜೆಸ್ಟ್ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ಪರ್ಸ್ನಲ್ ಆಗಿ ನನಗೆ ಯಾವುದೆಲ್ಲ ಇಷ್ಟ ಆಯಿತು ಅದನ್ನು ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಒಂದು ಬಂದು ಈ ಪರ್ಪಲ್ ಕಲರ್, ಅದೊಂಥರ ಡಾರ್ಕ್ ಪರ್ಪಲ್, ಬಟ್ ಇದೊಂಥರ ಲೈಟ್ ಪರ್ಪಲ್ ವಿತ್ ಎಂಬ್ರಾಯ್ಡ್ರಿ. ಈ ಎಂಬ್ರಾಯ್ಡ್ರಿ ನನಗೆ ತುಂಬಾ ಇಷ್ಟ ಆಯಿತು ಪರ್ಸ್ನಲ್ ಆಗಿ. ಹಾಗೆ ವೇಲು ಅಷ್ಟೇ, ಅದೆಲ್ಲ ಸ್ವಲ್ಪ ಬನಾರಸಿ ಟೈಪ್ ಬರುತ್ತೆ. ಬಟ್ ಇದು ತುಂಬಾ ಸಾಫ್ಟ್ ಆಗಿದೆ. ತುಂಬ ಈ ಥರನೂ ಬೇಕಾದ್ರೆ ಹಾಕೊಂಡ್ಬಿಡ್ಬೋದು, ಒಂದೇ ಕ್ರಷ್ ಮಾಡಿ ಬಿಟ್ಟು ಈ ಥರನೂ ಹಾಕೊಬೋದು. ಸೊ ಇದು ಈ ರೀತಿ ಇದೆ. ಸೈಡಲ್ಲಿ ನಾನು ತೋರಿಸ್ತಾ ಇರ್ತೀನಿ. ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ, ಕಂಫರ್ಟು ಕೂಡ ಇದೆ. ಹಾಗೆ ಲೈಕ್ ತುಂಬ ಮಂದ ಇದೆ, ಕ್ವಾಲಿಟಿ ಅಂತೆಲ್ಲ ಏನೂ ಇಲ್ಲ. ಹಾಗೆ ಇರಿಟೇಷನ್ ಆಗುತ್ತಾ ಕ್ಲಾತು, ಪಾಲಿಸ್ಟರ್ ಅಂದರೆ ಪಾಲಿಸ್ಟರ್ ಅಲ್ಲ, ಇದೊಂಥರ ಕಾಟನು ಅಲ್ಲ, ಪಾಲಿಸ್ಟರು ಅಲ್ಲ, ಪಾಲಿ ಕಾಟನ್ ಅಂತ ಬರುತ್ತಲ್ಲ ಆ ರೀತಿ ಇದೆ. ತುಂಬಾ ಕಂಫರ್ಟಬಲ್ ಆಗಿದೆ. ಹಾಗೆ ಬ್ರೀತೆಬಲ್ಲು ಕೂಡ, ಮೆಟೀರಿಯಲ್ಲು ತುಂಬ ಬ್ರೀತೆಬಲ್ ಆಗು ಕೂಡ ಇದೆ. ಅಷ್ಟೊಂದು ರಫ್ ಆಗು ಕೂಡ ಇಲ್ಲ. ಈ ಕಾಂಬಿನೇಷನ್ ನನಗೆ ತುಂಬಾ ಇಷ್ಟ ಆಯಿತು. ಇದು ಬಂದು ಪ್ಲಾಜೋ ಪ್ಯಾಂಟ್ ಕೊಟ್ಟಿದ್ದಾರೆ. ಇದಕ್ಕೂ ಅಷ್ಟೇ ಪ್ಲಾಜೋ ಪ್ಯಾಂಟ್ ವಿಚ್ ಇಸ್ ವೆರಿ ಮಚ್ ಕಂಫರ್ಟಬಲ್. ಇನ್ನೇನು ಸಮ್ಮರ್ ಸ್ಟಾರ್ಟ್ ಆಗ್ತಿದೆ ಅಲ್ವಾ, ಅವಾಗ ಲೆಗ್ಗಿನ್ಸ್ ಎಲ್ಲ ಹಾಕೊಂಡು ಇರೋದಕ್ಕಾಗಲ್ಲ. ಈ ಥರ ಪ್ಲಾಜೋ ಇದ್ದರೆ ಆರಾಮಾಗಿ ಇರ್ಬೋದು. ರ್ಯಾಷಸ್ ಅವೆಲ್ಲ ಏನೂ ಆಗೋವಂಥ ಚಾನ್ಸಸ್ ಇರಲ್ಲ. ಸೊ ಹಾಗಾಗಿ ಸಮ್ಮರ್ಗೆ ಮೇಕ್ ಶೋರ್ ನೀವು ಒಂದು ಸ್ವಲ್ಪ ಲೂಸ್ ಫಿಟ್ ಹಾಕ್ಕೊತೀರಾ. ಇನ್ನರ್ಸೇ ಆಗಿರಲಿ ಅಥವಾ ಪ್ಯಾಂಟ್ಸೇ ಆಗಿರಲಿ, ಆ ಥರ ಲೂಸ್ ಇರೋದು ಹಾಕ್ಕೊಳ್ಳಿ. ಸೊ ದಟ್ ನಿಮಗೆ ರ್ಯಾಷಸ್ ಆಗಲ್ಲ,
ಮತ್ತು ಯಾವುದೇ ರೀತಿ ಇನ್ಫೆಕ್ಷನಿಗೆ ಅದು ಟರ್ನ್ ಆಗಲ್ಲ. ಸೊ ಇದು ಬಂದು ಈ ರೀತಿ ಇದೆ. ಸ್ಲೀವ್ಸ್ಗೂ ಕೂಡ ಈ ಥರ ಎಂಬ್ರಾಯ್ಡ್ರಿ ಕೊಟ್ಟಿದ್ದಾರೆ. ನಾನು ಇಲ್ಲಿ ಸೈಡಲ್ಲಿ ಡಿಸ್ಪ್ಲೇ ಮಾಡ್ತಾ ಇರ್ತೀನಿ ನೋಡಿ. ಸೊ ಇದು ನೆಕ್ಗೂ ಕೂಡ ಎಂಬ್ರಾಯ್ಡ್ರಿ ವರ್ಕ್ನ ಕೊಟ್ಟಿದ್ದಾರೆ. ಇಲ್ಲೊಂದು ಬಟನ್ನ ಕೊಟ್ಟಿದ್ದಾರೆ, ಹಾಕೊಳ್ಳೋದಕ್ಕೆ ತೆಗಿಯೋದಕ್ಕೆ ಈಸಿ ಆಗಲಿ ಅಂತ. ಇಲ್ಲಾಂದರೆ ಇದು ಬಟನ್ ಇರಲಿಲ್ಲ ಅಂದಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ತಲೆ ತೂರ್ಸೋದು. ಸೊ ಹಾಗಾಗಿ ಇಲ್ಲಿ ಬಟನ್ ಇದೆ. ಸೊ ನೋ ವೆರಿ ಬಂದು ಒನ್ ಆಫ್ ಮೈ ಫೇವ್ರೇಟ್. ಇದನ್ನೇ ನಾನು ಹೇಳಿದ್ದು ಲಾರ್ಜ್ ಸೈಜ್ ಕೊಟ್ಬಿಟ್ಟಿದ್ದಾರೆ ಅಂತ. ಸ್ವಲ್ಪ ಲೂಸ್ ಇದೆ, ಬಾಡಿ ಫಿಟ್ ಇಲ್ಲ. ಬಟ್ ಓಕೆ, ಸ್ಟಿಲ್ ನಾನೇನೋ ತುಂಬ ಲೂಸ್ ಇರುತ್ತೆ ಅಂದ್ಕೊಂಡೆ, ಬಟ್ ಅಷ್ಟೊಂದೇನು ಲೂಸ್ ಇಲ್ಲ. ಇಟ್ಸ್ ಲೈಕ್ ಮ್ಯಾನೇಜಬಲ್, ಯಾಕೆಂದರೆ ಡೀಪು ಜಾಸ್ತಿ ಇಲ್ಲ ಅಲ್ವಾ. ಸೊ ದಟ್ ಡೀಪ್ ಇದ್ರೆ ಬಗ್ದಾಗೆಲ್ಲ ಕಾಣುತ್ತೆ ಅಂತಲೇ ಹೇಳ್ಬೋದು. ಬಟ್ ಡೀಪು ಆಗಿಲ್ಲ. ಇದು ಅಷ್ಟೇ ಇಲ್ಲಿ ಬಟನ್ ಕೊಟ್ಟಿದ್ದಾರೆ, ಸೊ ದಟ್ ವೇರ್ ಮಾಡೋದಕ್ಕೂ ಈಸಿ ಆಗಲಿ ಅಂತ. ಇನ್ನಿದಕ್ಕೆ ವೇಲ್, ಮೇಯ್ನ್ ನನಗೆ ವೇಲೆ ತುಂಬ ಇಷ್ಟ ಆಗಿದ್ದು ಅಂದರೆ ಕಲರ್ ನೋಡಿ ಎಷ್ಟು ಸಟಲ್ ಆಗಿದೆ. ನನಗೆ ಈ ಥರ ಪೇಸ್ಟಲ್ ಕಲರ್ಸ್ ಅಂದರೆ ತುಂಬ ಇಷ್ಟ. ಸೊ ಇದು ಬಂದು ಈ ರೀತಿ ಇದೆ. ಇದರಲ್ಲಿ ಪಿಂಕ್ ಕೂಡ ಆಪ್ಷನ್ ಇದೆ. ನಾನು ಸಿಕ್ಕಿದ್ರೆ ನನಗೆ ಲಿಂಕ್ ಹಾಕ್ತೀನಿ, ಓಕೆನಾ, ಡಿಸ್ಕ್ರಿಪ್ಷನಲ್ಲಿ. ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಹಾಗೆ ಈಗ ಇನ್ನೇನು ವ್ಯಾಲೆಂಟೈನ್ಸ್ ಡೇ ಬರ್ತಿದೆ ಅಲ್ವಾ. ಸೊ ನಿಮ್ಮ ಡಿಯರ್ ಒನ್ಸಿಗೆ ಏನಾದರೂ ನೀವು ಗಿಫ್ಟ್ ಮಾಡಬೇಕು ಅಂತ ಇದ್ದರೆ ಇದೊಂದು ಬೆಸ್ಟ್ ಅಫೋರ್ಡಬಲ್ ರೇಂಜಲ್ಲೂ ಇದೆ ಅಲ್ವಾ, ಅಷ್ಟೊಂದು ಓವರ್ ಪ್ರೈಸ್ಡಾಗೂ ಇಲ್ಲ. ಸೊ ನೋಡ್ಬೋದು ಈ ರೀತಿ ಇದೆ. ಇದಕ್ಕೆ ಹೇಳಬೇಕು ಅಂದರೆ ದುಪಟ್ಟ ಹಾಕ್ಕೊಂಡಾಗೇ ಒಂದು ಲುಕ್ ಅಂತಲೇ ಹೇಳ್ಬೋದು. ನೋಡ್ಬೋದು ಇಲ್ಲಿ ಸೈಡಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಸೊ ಇದು ಅಷ್ಟೇ ಪ್ಲಾಜೋ ಪ್ಯಾಂಟ್ ಬರುತ್ತೆ, ಫುಲ್ಲು ಕಾಟನ್ ಮೆಟೀರಿಯಲ್ ಥರನೇ. ಇದನ್ನು ಎಲ್ಲವುದೂ ಅಷ್ಟೇ ಅಷ್ಟೊಂದು ಪಾಲಿಸ್ಟರ್ ಮೆಟೀರಿಯಲ್ಲು ಶೆಕೆ ಇರಲ್ಲ ಅಂಥದ್ದು ಯಾವುದೂ ಇಲ್ಲ. ಎಲ್ಲ ಮೆಟೀರಿಯಲ್ ಎಲ್ಲ ಚೆನ್ನಾಗಿದೆ. ಸೊ ಇಲ್ಲೂ ಅಷ್ಟೇ ಸೇಮ್ ಎಂಬ್ರಾಯ್ಡ್ರಿ ಇದೆ. ನಾನು ಪ್ರೀವಿಯಸ್ ಆಗಿ ಯಾವ್ದು ತೋರಿಸಿದ್ದೆ ಅದೇ ಥರನೇ ಇಲ್ಲೂ ಕೂಡ ಎಂಬ್ರಾಯ್ಡ್ರಿ ಇದೆ. ಇಲ್ಲಿ ಸ್ಲೀವ್ಸ್ಗೂ ಕೂಡ ಎಂಬ್ರಾಯ್ಡ್ರಿ ಕೊಟ್ಟಿದ್ದಾರೆ. ಇನ್ನು ಪ್ಯಾಂಟು ಜಸ್ಟ್ ಪ್ಲಾಜೋ ಪ್ಯಾಂಟ್ ಅಷ್ಟೇ. ಇದು ಒನ್ ಆಫ್ ಮೈ ಫೇವ್ರೆಟ್ ಅಂತಲೇ ಹೇಳ್ಬೋದು. ಜಸ್ಟ್ ಲೈಕ್ ಕಫ್ತಾನ್ ಥರ ಬರುತ್ತಲ್ಲ ಆ ಥರ ಧೋತಿ ಪ್ಯಾಂಟ್ ಇದೆ. ಸೊ ಕಫ್ತಾನ್ ಟೈಪಲ್ಲಿ ಕೊಟ್ಟಿದ್ದಾರೆ. ವೆರಿ ಮಚ್ ಕಂಫರ್ಟಬಲ್ ಆಯಿತಾ. ಲೈಕ್ ಇಂಡೋ ವೆಸ್ಟರ್ನ್ ಥರ ಏನಾದರೂ ನೀವು ಸಂಗೀತ್ಗೆ ಆ ಥರ ಏನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದರೆ ಇದೊಂದು ಬೆಸ್ಟ್ ಆಪ್ಷನ್. ಇದಕ್ಕೆ ಜ್ಯುವೆಲ್ಸ್ ಎಲ್ಲ ಏನಾದರೂ ಸಿಲ್ವರ್ ಜ್ಯುವೆಲ್ಸ್ನ ಪೇರ್ ಮಾಡಿಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡ್ಬೋದು ಇಲ್ಲಿ ಯಾವ ರೀತಿ ಇದೆ ಅಂತ. ತುಂಬ ಫ್ರೀ ಆಗಿದೆ. ಸಮ್ಮರ್ಗಂತೂ ಹೇಳಿ ಮಾಡಿಸ್ದಂಗಿದೆ. ಕ್ವಾಲಿಟಿ ವೈಸು ಅಷ್ಟೇ ಚೆನ್ನಾಗಿದೆ. ಹಾಗೆ ನನ್ನ ಹತ್ರ ಈ ಕಲರ್ ಇರಲಿಲ್ಲ, ಸೊ ಹಾಗಾಗಿ ಇದನ್ನು ಆರ್ಡರ್ ಮಾಡಿದೆ. ತುಂಬಾ ಇಷ್ಟ ಆಯಿತು. ಹಾಗೆ ಕಂಫರ್ಟಬಲ್. ನನಗೆ ಆ್ಯಕ್ಚುಲಿ ನಂಗೆ ದುಪಟ್ಟನ ಅಷ್ಟಾಗಿ ಕ್ಯಾರಿ ಮಾಡೋದಕ್ಕೆ ಬರಲ್ಲ. ನಾನು ಏನು ಮಾಡ್ತೀನಿ ಅಂದರೆ ನಾರ್ಮಲಾಗಿ ದುಪಟ್ಟ ಇರೋ 3 ಪೀಸ್ ಸೆಟ್ ತೊಗೊಂಡ್ರು ನಾನು ದುಪಟ್ಟ ಹಾಕೋದನ್ನ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ. ಸೊ ಹಾಗಾಗಿ ನಾನು ಐ ಕಾಲರ್ ಅಥವಾ ಬೋಟ್ ನೆಕ್ ಇರೋವಂಥ ಕುರ್ತಾಸ್ನ ನಾನು ತೊಗೊಳೋದಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ಈ ಥರ ಚೆನ್ನಾಗಿದೆ. ಹಾಗೆ ಇವಾಗ ಟ್ರೆಂಡಿಂಗ್ ವಿ ನೆಕ್ ಅಲ್ವಾ, ಸೊ ಇದೊಂಥರ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ನೋಡ್ಬೋದು ಇಲ್ಲಿ ಸೈಡಲ್ಲಿ ಡಿಸ್ಪ್ಲೇ ಮಾಡ್ತಾ ಇರ್ತೀನಿ ಯಾವ ಥರ ಕಾಣ್ತಿದೆ ಅಂತ. ಇದ್ರಲ್ಲಿ ಕಲರ್ ಆಪ್ಷನು ಇದೆ, ಪರ್ಪಲ್ ಒಂದಿದೆ ಮತ್ತು ಪಿಂಕ್ ಒಂದಿದೆ. ಸೊ ಯಾವುದೆಲ್ಲ ಸಿಗುತ್ತೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟ್ಯಾಗ್ ಮಾಡಿರ್ತೀನಿ, ಚೆಕ್ಔಟ್ ಮಾಡಿ. ಇದಿಷ್ಟು ಇವತ್ತಿನ ಹಾಲ್ ವಿಡಿಯೋ. ಹಾಗೆ ಇನ್ನು ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೆಕ್ಸ್ಟ್ ಹಾಲ್ ವಿಡಿಯೋ ಯಾವ್ದು ಬೇಕು ಅನ್ನೋದನ್ನು ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ. ಅಫೋರ್ಡಬಲ್ ಆಗಿರಲ್ಲ ಅಥವಾ ಹೈಯರ್ ರೇಂಜಲ್ಲಿರಲ್ಲ ಅಥವಾ ಅಫೋರ್ಡ್ ಮಾಡೋ ಹಂಗೆ ಅಥವಾ ಮಿಡಲ್ ರೇಂಜಲ್ಲಿರಲ್ಲ ಅನ್ನೋದು ಕೂಡ ನನಗೆ ತಿಳಿಸಿ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.